ತಿಮರೋಡಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹೇಶ್ ಶೆಟ್ರು ಮನೆಗೆ ಬರ್ತಾರೆ, ಆದ್ರೆ ಶೆಟ್ರು ಕಾಣಿಸೋದಿಲ್ಲ. ಶೆಟ್ರು ಎಸ್ಕೇಪ್ ಆದ್ರ, ಶೆಟ್ರು ತಲೆ ಮರೆಸ್ಕೊಂಡ್ರ, ಶೆಟ್ರು ನಾಪತ್ತೆಯಾದ್ರ. ತಲೆಗೊಂದು ಕಥೆ ಬರೆಯೋದ? ಎಲ್ಲೋದ್ರೂ ಸೌಜನ್ಯ ಪರ ಹೋರಾಟಗಾರ ತಿಮರೋಡಿ ನಿನ್ನೆಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಬಂದಿದ್ರು, ಆದ್ರೆ ಅಲ್ಲಿ ತಿಮರೋಡಿ ಇರಲಿಲ್ಲ. ಎಲ್ಲೋದ್ರು ತಿಮರೋಡಿ, ನಾಪತ್ತೆಯಾದ್ರು ಅಂತ ಒಂದಷ್ಟು ಜನ, ಎಸ್ಕೇಪ್ ಆದ್ರು ಅಂತ ಮತ್ತೊಂದಷ್ಟು ಜನ, ತಲೆಮರೆಸಿಕೊಂಡಿದ್ದಾರೆ ತಿಮರೋಡಿ ಅಂತ ಇನ್ನೊಂದಷ್ಟು ಜನ. ತಲೆಗೊಂದು ಕತೆ ಕಟ್ಟೋದೇನ್ರಿ? ಹಾಗಾದ್ರೆ ತಿಮರೋಡಿ ಎಲ್ಲಿದ್ರು? ಎಸ್ಐಟಿ ಅಧಿಕಾರಿಗಳು ನಿವಾಸಕ್ಕೆ ದಾಳಿ ಮಾಡಿದಾಗ ಮನೆಯ ಯಜಮಾನ ಮನೆಯಲ್ಲಿರ್ಲಿಲ್ವಾ? ಹಾಗಾದ್ರೆ ಎಲ್ಲೋದ್ರು? ಮನೆಯಲ್ಲಿ ಇರಬೇಕಾಗಿದ್ದು ಕಡ್ಡಾಯನ? ಮಲಮೂತ್ರ ವಿಸರ್ಜನೆ ಮಾಡೋದಕ್ಕೂ ಹೋಗಬಾರ್ದ? ಹಾಗಾದ್ರೆ ಎಸ್ಐಟಿ ರೇಡ್ ವೇಳೆ ಮನೆಯಲ್ಲಿ ಇರಲಿಲ್ಲ ತಿಮರೋಡಿ. ತಡರಾತ್ರಿಯವರೆಗೂ ತಿಮರೋಡಿ ಮನೆಯಲ್ಲೇ ಇದ್ದ. ಎಸ್ಐಟಿ ಅಧಿಕಾರಿಗಳು ಮನೆಯಲ್ಲೇ ಇದ್ರು. ತಡರಾತ್ರಿಯವರೆಗೂ ತಿಮರೋಡಿಗೆ ಕಾದು ಕಾದು ಎಸ್ಐಟಿ ವಾಪಸ್ ಆಗಿದ್ದು ನಿಜಾನ? ಹಾಗಾದ್ರೆ ಎಲ್ಲಿದ್ರು ತಿಮರೋಡಿ? ನಾಪತ್ತೆಯಾಗಿದ್ದು ನಿಜಾನ? ನಿಮ್ಮ ಫ್ರೀಡಂ ಟಿವಿ ಅನಾವರಣ ಮಾಡಲಿದೆ ಅಸಲಿ ಸತ್ಯವನ್ನ. ತಿಮರೋಡಿ ಇನ್ನೇನು ಕೆಲ ಕ್ಷಣದಲ್ಲಿ ಲೈವ್ ನಲ್ಲೇ ಜಾಯಿನ್ ಆಗ್ತಾರೆ. ಎಲ್ಲೋದ್ರು ಹಾಗಾದ್ರೆ ಸೌಜನ್ಯ ಪರ ಹೋರಾಟಗಾರ ತಿಮರೋಡಿ? ಎಸ್ಐಟಿ ಅಧಿಕಾರಿಗಳು ಎಲ್ಲಾ ಸಿದ್ಧತೆಯಲ್ಲಿ ಕಂಕ್ಲಿಗೊಂದಷ್ಟು ಫೈಲ್ಸ್ ಅನ್ನ ಲಾಕ್ ಮಾಡ್ಕೊಂಡು ತಿಮರೋಡಿ ನಿವಾಸಕ್ಕೆ ಬಂದಿದ್ರು. ಹೆಣವೂತ ಪ್ರಕರಣದ ಪ್ರಮುಖ ಸಾಕ್ಷಿದಾರ ಚಿನ್ನಯ್ಯ ಕೊಟ್ಟ ಹೇಳಿಕೆಯನ್ನ ಆಧರಿಸಿಕೊಂಡು ಚಿನ್ನಯ್ಯನಿಗೆ ಸಂಬಂಧಪಟ್ಟ ಯಾವುದಾದ್ರೂ ಸಾಕ್ಷಿಗಳು ತಿಮರೋಡಿಯ ಮನೆಯಲ್ಲಿ ಸಿಗಬಹುದಾ ಅಂತ ಹುಡುಕಾಡೋದಕ್ಕೆ ಬಂದಿದ್ರು. ಅದು ಎಸ್ಐಟಿಯ ಕರ್ತವ್ಯವೂ ಹೌದು, ಎಸ್ಐಟಿಯ ಪ್ರಾಮಾಣಿಕ ಭಾಗವೂ ಹೌದು. ಎಸ್ಐಟಿ ಅಧಿಕಾರಿಗಳಿಗೆ ಈ ಹಿಂದಿನಿಂದಲೇ ಚಿನ್ನಯ್ಯ ಹೇಳಿದ್ದ, ನಾನು ತಿಮರೋಡಿ ಮತ್ತು ಮಟ್ಟಣ್ಣನವರ ಸುಪರ್ದಿಯಲ್ಲೇ ಇರಬೇಕು ಅಂತ ಹೇಳಿ. ಸೊ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಆತನಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಕೊಡಲಾಗಿತ್ತು. ಅಲ್ಲಿಗೆ ಕರ್ಕೊಂಡು ಬಿಡ್ತಾ ಇದ್ರು ಪೊಲೀಸ್ನವರು, ಅಲ್ಲಿಂದಲೇ ಕರ್ಕೊಂಡು ಹೋಗ್ತಾ ಇದ್ರು. ಅದೇನೇ ಇರಲಿ, ನಿನ್ನೆ ಮಹೇಶ್ ಶೆಟ್ಟಿ ತಿಮರೋಡಿಯ ನಿವಾಸಕ್ಕೆ ಪೊಲೀಸರು ದಾಳಿ ಮಾಡ್ತಾರೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಧಿಕಾರಿಗಳು ಕೇವಲ ಮಹೇಶ್ ಶೆಟ್ಟಿ ಮನೆಗೆ ಮಾತ್ರ ಅಲ್ಲ, ಅವರ ಸಹೋದರರ ಮನೆಗೂ ಕೂಡ ದಾಳಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಿವಾಸದಲ್ಲಿ ಶೆಟ್ರು ಇರಲಿಲ್ಲ. ಆದರೆ ಕೆಲವರು ವ್ಯಾಖ್ಯಾನಿಸಿದ್ದು ಮಹೇಶ್ ಶೆಟ್ಟಿ ಎಸ್ಕೇಪ್ ಆದ್ರು, ಮಹೇಶ್ ಶೆಟ್ಟಿ ವ್ಯವಸ್ಥಿತವಾಗಿ ಅಲ್ಲಿಂದ ಪರಾರಿಯಾದ್ರು, ಮಹೇಶ್ ಶೆಟ್ಟಿ ಅಲ್ಲಿಂದ ವೆರಿ ಕ್ಲಿಯರ್ಡ್ ತಲೆಮರೆಸಿಕೊಂಡಿದ್ದಾರೆ ಅನ್ನೋ ತರಹದ್ದು. ಹಾಗಾದ್ರೆ ಮಹೇಶ್ ಶೆಟ್ರು ಮಲಮೂತ್ರ ವಿಸರ್ಜನೆ ಮಾಡೋದಕ್ಕೂ ಹೋಗಬಾರ್ದ? ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ಅಗತ್ಯ ಇದೆ ಅನ್ನುವುದಾದರೆ ಮಹೇಶ್ ಶೆಟ್ರು ಮನೆಯಲ್ಲಿ ಇರ್ತಾ ಇದ್ರು. ಮಹೇಶ್ ಶೆಟ್ರು ಪರಿಪೂರ್ಣವಾದ ಸಹಕಾರ ಕೊಡ್ತೀನಿ ಅಂತ ಹೇಳಿ ಈ ಹಿಂದಿನಿಂದಲೂ ಕೂಡ ಎಸ್ಐಟಿ ಅಧಿಕಾರಿಗಳ ಜೊತೆ ಬಹಿರಂಗವಾಗಿ ಸಾಕಷ್ಟು ಬಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಮಾನಸಿಕ ಮತ್ತು ದೈಹಿಕವಾದ ಎಲ್ಲ ತರಹದ ಸಹಕಾರ ಎಸ್ಐಟಿ ಅಧಿಕಾರಿಗಳಿಗೆ ಇದೆ. ನನ್ನ ನಿವಾಸಕ್ಕೆ ನೀವು ಯಾವಾಗ ಬೇಕಾದರೂ ಬರಬಹುದು. ನನ್ನ ಕದ, ನನ್ನ ಮನೆಯ ದ್ವಾರ ಎಲ್ಲರಿಗೂ ಸ್ವಾಗತ. ನನ್ನ ಮನೆಗೆ ಅನೇಕರು ಕಷ್ಟ ಹೇಳ್ಕೊಂಡು ಬರ್ತಾರೆ, ಅವರಿಗೂ ನನ್ನ ಮನೆಯ ಬಾಗಿಲು ತೆರೆದಿರುತ್ತೆ. ಎಸ್, ಹಾಗಾದ್ರೆ ಕಳೆದ ವಾರವಷ್ಟೇ ಜೈಲಿಗೆ ಹೋಗಿ ಬಂದಿದ್ದಂತಹ ತಿಮರೋಡಿ ಕಳೆದ ವಾರವಷ್ಟೇ ಹೋಗಿ ಬಂದಿದ್ರು. 3ನೇ ದಿನದಲ್ಲಿ ಜಾಮೀನಿನ ಮೇಲೆ ಹೊರ ಬಂದಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೈವ್ ನಲ್ಲಿ ಜಾಯಿನ್ ಆಗ್ತಾರೆ. ತಿಮರೋಡಿಗೆ ಉಜಿರೆಯಲ್ಲಿ ಅದ್ಧೂರಿ ಸ್ವಾಗತವೂ ಸಿಕ್ಕಿತ್ತು. ಜನಬಲ ಅದರಿಂದ ಗೊತ್ತಾಗಿತ್ತು. ಸಾವಿರಾರು ಮಂದಿ ಬೀದಿಗೆ ಬಂದು ತಿಮರೋಡಿಯನ್ನ ಬೆಂಬಲ ಕೊಟ್ರು. ನಿನ್ನೆ ಮತ್ತೆ ತಿಮರೋಡಿ ಮನೆ ಮೇಲೆ ಎಸ್ಐಟಿ ರೇಡ್ ಆಗಿದೆ, ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಿಮರೋಡಿ ಮನೆಯಲ್ಲಿ ಇರಲಿಲ್ಲ, ನಿವಾಸದಲ್ಲಿಲ್ಲ. ನಿನ್ನೆ ಇಡೀ ದಿನ ಮನೆಗೆ ಹೋಗಿರಲಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ, ಇಡೀ ದಿನ ಹೋಗಿರಲಿಲ್ಲ. ಇದು ಹಲವು ಪ್ರಶ್ನೆಗಳಿಗೆ, ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಮಹೇಶ್ ಶೆಟ್ಟಿ ಮನೆಯಲ್ಲೇ ಇರಬೇಕು ಅಂತ ನಿರ್ಬಂಧ ಏನಾದ್ರೂ ಇದೆಯಾ? ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾರೆ ಎಂಬ ಸುದ್ದಿ ಹಬ್ಬಿತ್ತು. ತಲೆಮರೆಸಿಕೊಂಡಿದ್ದಾರೆ, ಆದ್ರೆ ಅದು ವಾಸ್ತವ ಅಲ್ಲ. ಹಾಗಾದ್ರೆ ಏನದು? ಬಹಿರಂಗಪಡಿಸಲಿದೆ ನಿಮ್ಮ ಫ್ರೀಡಂ ಟಿವಿ. ವಸ್ತು ಸ್ಥಿತಿಯನ್ನ ತಿಳಿಸುವ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊತ್ಕೊಂಡಿದೆ ಫ್ರೀಡಂ ಟಿವಿ, ಹೆಗಲ ಮೇಲೆ ಹೊತ್ಕೊಂಡಿದೆ. ಸಾವಿರಾರು ಸವಾಲುಗಳು ಎದುರಾಗಲಿ,
ಧೈರ್ಯದಿಂದ ಸತ್ಯವನ್ನ ಅತ್ಯಂತ ಸ್ಪಷ್ಟವಾಗಿ ರಾಜ್ಯದ ಅಷ್ಟು ಕನ್ನಡಿಗರ ಕರುಣ ಬುಡಗಳಿಗೆ ಇಡುವಂತಹ ನಿರ್ಭಯರು ನಾವು. ನಿರಾತಂಕವಾಗಿ ಹೇಳ್ತೀವಿ ವಸ್ತುಸ್ಥಿತಿಯನ್ನ. ತಿಮರೋಡಿ ಪರಾರಿಯಾಗಿದ್ರೆ ಆತ ಪರಾರಿ ಅಂತ ಹೇಳ್ತೀವಿ. ಎಸ್ಕೇಪ್ ಆಗಿದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಎಸ್ಕೇಪ್ ಅಂತ ಹೇಳ್ತೀವಿ. ಆದರೆ ಎಸ್ಕೇಪ್ ಆಗದ ವ್ಯಕ್ತಿಯನ್ನ ಎಸ್ಕೇಪು ಅಂತ ಹೆಂಗೆ ಹೇಳ್ತೀರ್ರಿ? ಮಲಮೂತ್ರ ವಿಸರ್ಜನಕ್ಕೂ ಮನುಷ್ಯ ಹೋಗಬಾರ್ದ? ಹಾಗಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ನಿನ್ನೆಯ ದಿನ ಎಲ್ಲಿದ್ರು? ಮಹೇಶ್ ಶೆಟ್ಟಿ ತಿಮರೋಡಿ ನಿನ್ನೆ ರಹಸ್ಯವಾಗಿ ಬಂಕರಿಗೆ ಹೋಗಿದ್ರ? ಏನು ಇಸ್ರೇಲ್ ಗಡಿ ಕೆಟ್ಟೋಗಿತ್ತ? ಮಹೇಶ್ ಶೆಟ್ಟಿ ತಿಮರೋಡಿ ಬಂಕರ್ ಸೇರ್ಕಂಡ್ರ? ಹಾಗಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿ ಹೋಗಿದ್ರು? ಉಜಿರೆಯಲ್ಲೇ ಇದ್ರ ಮಹೇಶ್ ಶೆಟ್ಟಿ ತಿಮರೋಡಿ? SIT ಅಧಿಕಾರಿಗಳು ಬಂದವ್ರೆ, ಸಾಕಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಚಿನ್ನಯ್ಯನನ್ನ ಕೂರಿಸಿದ ಅದೇ ರೂಮಿಗೆ ಹೋಗಿದ್ದಾರೆ. ಆದರೆ ಮನೆಯ ಯಜಮಾನ ಮಹೇಶ್ ಶೆಟ್ಟಿ ತಿಮರೋಡಿ ಇಲ್ಲ. ಹಂಗಂದ ಮಾತ್ರಕ್ಕೆ ಪರಾರಿ ಅಂತ ಹೇಳಿ ಹಣೆಪಟ್ಟಿ ಕಟ್ಟೋದೇನ್ರಿ? ಹಂಗಂದ ಮಾತ್ರಕ್ಕೆ ಎಸ್ಕೇಪು ಅಂತ ಹೇಳಿ ಬಣ್ಣಿಸೋದ? ಹಂಗಂದ ಮಾತ್ರಕ್ಕೆ ಎಬ್ಸ್ಕೊಂಡು ಅಂತ ಹೇಳಿ ವ್ಯಾಖ್ಯಾನಿಸೋದ? ಸರಿಯಲ್ವಲ್ಲ, ಆ ದಾರಿ ಸರಿಯಲ್ವಲ್ಲ. ಆತ ತಲೆಮರೆಸಿಕೊಂಡಿದ್ದರೆ ತಲೆಮರೆಸಿಕೊಂಡಿದ್ದಾನೆ ಎಂದು ಹೇಳುವ ಸ್ಥೈರ್ಯ ಧೈರ್ಯ ಬೇಕು. ಎಲ್ಲಿಗೂ ಹೋಗದ ವ್ಯಕ್ತಿಯನ್ನ ಎಸ್ಕೇಪು, ನಾಪತ್ತೆ, ಎಬ್ಸ್ಕೊಂಡು ಏನದು ವ್ಯಾಖ್ಯಾನ? ಹಾಗಾದ್ರೆ ನಿಜಕ್ಕೂ ಕೂಡ ತಿಮರೋಡಿ ಎಲ್ಲಿದ್ರು? ಆ ಬಗ್ಗೆ ಮಾತನಾಡೋದಕ್ಕೆ ಇನ್ನೇನು ಕೆಲ ಕ್ಷಣಗಳಲ್ಲಿ ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ನೀವೆಲ್ಲಿದ್ರಿ ಅಂತ ಕೇಳ್ತೀನಿ ನಾನು, ಬಿಡಲ್ಲ. ನೀವೆಲ್ಲಿಗೆ ಹೋಗಿದ್ರಿ ಅಂತ ಕೇಳ್ತೀನಿ ನಾನು, ಬಿಡಲ್ಲ. SIT ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಿದ್ರಲ್ಲ, ಆ ಸಂದರ್ಭದಲ್ಲಿ ನೀವು ಇರಬೇಕಿತ್ತಲ್ಲ ಅಂತ ಕೇಳ್ತೀನಿ. ತಿಮರೋಡಿ ಸತ್ಯ ಬೇರೆಲ್ಲೂ ಬರದ ಸುದ್ದಿ ಫ್ರೀಡಂ ಟಿವಿಯಲ್ಲಿ ಬಠಾ ಬಯಲು. ತಿಮರೋಡಿ ಪರಾರಿನೂ ಆಗಿಲ್ಲ, ಎಲ್ಲಿಯೂ ತಲೆಮರೆಸಿಕೊಂಡಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ಉಜಿರೆಯಲ್ಲೇ ದಿನವಿಡೀ ಇದ್ರು, ಅಲ್ಲೇ ಇದ್ರು. ಉಜಿರೆಯ ಕುಂಜರ್ಪ ಗಣಪತಿ ಪ್ರತಿಷ್ಠಾಪನೆಯ ಸಿದ್ಧತೆಯಲ್ಲಿದ್ರು ತಿಮರೋಡಿ. ಗಣಪತಿ ಉತ್ಸವದ ತಯಾರಿಯಲ್ಲಿ ತೊಡಗಿದ್ದ ತಿಮರೋಡಿ 29ನೇ ವರ್ಷದ ವಾರ್ಷಿಕೋತ್ಸವ ಅದು. ಆ 29ನೇ ವರ್ಷದ ಗಣಪತಿ ಪ್ರತಿಷ್ಠಾಪನೆ ಸಮಿತಿಯ ಅಧ್ಯಕ್ಷರು ಇದೇ ಮಹೇಶ್ ಶೆಟ್ಟಿ ತಿಮರೋಡಿ. ಆ ಸಮಿತಿಯ ಅಧ್ಯಕ್ಷರು ಅಲ್ಲಿ ಇರದೆಲೆ ಇನ್ನೆಲ್ಲಿರಬೇಕು? ಎಸ್, ಹಾಗಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ನಿಜಕ್ಕೂ ನಿನ್ನೆ ದಿನ ಪರಾರಿಯಾಗಿದ್ರ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.